ಓಂ ಶಾಂತಿ. ಭಕ್ತರೇ, ಅಭಿಮಾನಿಗಳೇ, ಗೆಳೆಯರೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈಗ ನಾವು ಅರಳಿ ಮರ, ಬೇವಿನ ಮರ, ಹಾಗೆ ಆಲದ ಮರ, ಅದರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ನಾನು ಇದರಲ್ಲಿ ಮರಗಳನ್ನು ಕಡಿಬಾರ್ದು. ಅರಳಿ ಮರ, ಬೇವಿನ ಮರ ಇವುಗಳನ್ನು ಕಡಿದ್ರೆ ಏನಾಗುತ್ತೆ, ಏನಾದರೂ ತೊಂದರೆ ಆಗುತ್ತಾ, ಅಪಚಾರ ಆಗುತ್ತಾ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಒಂದು ಎಪಿಸೋಡಲ್ಲಿ. ಇದನ್ನು ವಿಡಿಯೋನ ಲಾಸ್ಟ್ವರೆಗೂ ನೋಡಿ ನೀವು, ಓಕೆನಾ? ಓಕೆ. ಓಂ ಶಾಂತಿ. ಭಕ್ತರೇ, ವೀಕ್ಷಕರೇ, ಅಭಿಮಾನಿಗಳೇ, ಮಿತ್ರರೇ, ಗುರುಮಕ್ಕಳೇ, ಎಲ್ಲರೂ ಒಳ್ಳೆಯದಾಗಲಿ. ಅರಳಿ ವೃಕ್ಷ, ಬೇವಿನ ವೃಕ್ಷ, ಹಾಗೆ ಇನ್ನೂ ಕೆಲವು ವನಸ್ಪತಿ ವೃಕ್ಷಗಳನ್ನು ಕಡಿಬಾರ್ದ ಅನ್ನೋದು ಒಂದು ಪ್ರಶ್ನೆಯನ್ನು, ಧರ್ಮ ಸಂಕಟದ ಪ್ರಶ್ನೆಯನ್ನು ರಮೇಶ್ ಕಲ್ಬಾವಿ, ಧಾರವಾಡ, ಇವರು ನನಗೆ ಕೇಳಿದ್ರು. ಸಾಮಾನ್ಯವಾಗಿ ಈ ರೀತಿ ಪ್ರಶ್ನೆ ನಿಮ್ಮಲ್ಲಿ ಕೂಡ ಇರುತ್ತೆ, ಒಂದು ಸಂದೇಹ. ಅರಳಿ ವೃಕ್ಷ ಅಂದರೆ ಅರಳಿ ಕಟ್ಟೆ, ನಾಗರಕಟ್ಟೆ ಮೇಲೆ ಇರುತ್ತಲ್ಲ, ಅದನ್ನು ಕಡಿಬಾರ್ದು. ಹಾಗೆ ಬೇವಿನ ಮರ, ಅದನ್ನು ಕಡಿಬಾರ್ದು. ಹಾಗೆ ಇನ್ನು ಕೆಲವು ವೃಕ್ಷಗಳು, ನವಗ್ರಹ ವೃಕ್ಷಗಳು ಅಥವಾ ಇನ್ನೇನು ಬೇರೆ ದೈವಿ ಶಕ್ತಿ ಇರತಕ್ಕಂಥ ವನಸ್ಪತಿ ವೃಕ್ಷಗಳನ್ನು ನಾವು ಕಡಿಬಾರ್ದು ಅನ್ನೋದು ಒಂದು ಪ್ರಶ್ನೆ ಇದೆ. ಸಾಮಾನ್ಯವಾಗಿ ಅವು ಮನೆಗಳ ಮೇಲೆ ಬೆಳೆಯುತ್ತೆ. ಕೆಲವು ಸಾರಿ ದೇವಸ್ಥಾನಗಳ ಮೇಲೆ, ಹಳೆಯ ಕಟ್ಟಡಗಳ ಮೇಲೆ, ಹಳೆಯ ಮನೆಗಳ ಮೇಲೆ, ಪಾಳು ಬಿದ್ದ ಬಂಗಲೆಗಳ ಮೇಲೆ ಈ ಅರಳಿ ಮರ ಬಹಳ ಸುಲಭವಾಗಿ. ಹಾಗೆ ಆಲದ ಮರ ಅಂದರೆ ಬೋಧಿ ವೃಕ್ಷ. ಬುದ್ಧ ಮೋಕ್ಷವನ್ನು ಪಡೆದ್ನಲ್ಲ, ಬೋಧಿ ವೃಕ್ಷ, ಅದನ್ನು ಬೋಧಿ ವೃಕ್ಷ ಅಂತಾರೆ, ಆಲದ ಮರವನ್ನು. ಹಾಗೆ ಈ ಒಂದು ಬೇವಿನ ಮರ, ಅರಳಿ ಮರ, ಆಲದ ಮರ ಇವೆಲ್ಲ ಎಲ್ಲಂದರಲ್ಲಿ ಬೆಳೀತವೆ. ಹಳೆಯ ಕಟ್ಟಡಗಳು, ಕಾಂಪೌಂಡುಗಳು ಅಲ್ಲೆಲ್ಲ ಬೆಳೀತದೆ. ಕೆಲವು ಸಾರಿ ವಾಸ ಮಾಡತಕ್ಕಂಥ ಮನೆಗಳ ಒಳಗಡೆ, ಕಾಂಪೌಂಡ್ ಒಳಗೆ, ಗೋಡೆಗಳ ಮೇಲೆ ಬೆಳೀತದೆ. ಅವುಗಳನ್ನು ನಾವು ಪ್ರಾರಂಭದಲ್ಲೇ ಕೀಳಲಿಲ್ಲ, ಕಿತ್ತು ಬೇರೆ ಕಡೆ ಅವುಗಳನ್ನು ಸ್ಥಳಾಂತರಗೊಳಿಸ್ಲಿಲ್ಲ ಅಂದರೆ ಅವುಗಳನ್ನು ಕಿತ್ತು ನಾವು ಹಾಳು ಮಾಡಬಾರ್ದು. ಅವುಗಳನ್ನು ತೆಗೆದು ಬೇರೆ ಕಡೆ, ಅಂದರೆ ಬೇರೆ ಸಮೇತ ತೆಗೆದು ಬೇರೆ ಒಂದು ಎಲ್ಲೋ ಸರ್ಕಾರಿ ಜಮೀನು, ದೇವಸ್ಥಾನಗಳು ಅಂಥ ಕಡೆ, ಮಠ ಮಂದಿರಗಳು ಅಂಥ ಕಡೆ ಅವುಗಳನ್ನು ಹೋಗಿ ಹಳ್ಳ ತೋಡಿ ಅಲ್ಲಿ ಗೊಬ್ಬರ ಹಾಕಿ ಅವುಗಳಿಗೆ ಹೂಣಬೇಕು. ಅಲ್ಲಿ ಅವುಗಳನ್ನು ನೆಟ್ಟು ಮತ್ತೆ ಅವುಗಳಿಗೆ ಸ್ವಲ್ಪ ನೀರು ಹಾಕಿ ಬೆಳೆಸಬೇಕು. ಅವುಗಳನ್ನು ಹಾಳು ಮಾಡಬಾರ್ದು, ಇದು ಪದ್ಧತಿ. ಅದೇ ಅವುಗಳನ್ನು ಕಿತ್ತು ಹಾಳು ಮಾಡೋದು, ದೊಡ್ಡ ದೊಡ್ಡ ಮರಗಳು, ಅರಳಿ ಕಟ್ಟೆ ಮೇಲೆಗಳನ್ನು ಕಡಿಯೋದು, ಅಶ್ವತ್ಥ ಕಟ್ಟೆಗಳನ್ನೇ ನಾಶ ಮಾಡೋದು, ಅಲ್ಲಿ ತಮ್ಮ ಮನೆಗಳನ್ನು ಕಟ್ಟೋದು, ಬಾತ್ರೂಮ್ಗಳನ್ನು ಕಟ್ಟೋದು, ಅಥವಾ ಇನ್ನೇನೋ ಅಂಗಡಿಗಳನ್ನು ಕಟ್ಟೋದು, ಅಲ್ಲೇನೋ ಇನ್ನೇನೋ ಬಿಸ್ನೆಸ್ ಮಾಡೋದು, ಈ ರೀತಿ ಮಾಡಿದ್ರೆ ಅದು ಮಹಾಪಾಪ. ನೆನಪಿರಲಿ, ಮಹಾಪಾಪ. ವಂಶಗಳೇ ನಾಶ ಆಗ್ತವೆ, ಯಾವುದೇ ಸಂದೇಹ ಇಲ್ಲ. ಗೊತ್ತಾಯ್ತಲ್ಲ? ವಂಶಗಳೇ ನಾಶ ಆಗುತ್ತೆ. ರಮೇಶ್ ಕಲ್ಬಾವಿ, ಧಾರವಾಡ, ಇವರ ಮನೆ ಮೇಲೆ, ಕಾಂಪೌಂಡ್ ಮೇಲೆ ಗಿಡ ಬೆಳೆದಿದೆ. ಅದನ್ನು ಕಡ್ದಿದ್ರಂತೆ, ಮತ್ತೆ ಅದು ಚಿಗುರ್ತಾ ಇದೆ ಮನೆ ಮೇಲೆ. ಆಲದ ಗಿಡ, ಆಲದ ಮರ, ಹಾಗೆ ಅರಳಿ ಗಿಡ ಅವರ ಕಾಂಪೌಂಡ್ ಒಳಗೆ ಬಂದಿದೆ ಅಂತೆ. ಅವರು ನಮ್ಮ ಗುರುಮಗ, ಇಲ್ಲಿ ವಿದ್ಯಾರ್ಥಿ, ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಗುರುಕುಲ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ಸಂಶೋಧನಾ ಕೇಂದ್ರ, ಇಲ್ಲಿ ಆನ್ಲೈನ್ ಕ್ಲಾಸಸ್ ನಡೆಯುತ್ತೆ. ಕುಂಡಲನೆ ಹಾಗೂ ಸಪ್ತಚಕ್ರಗಳ ಯೋಗ ಸಾಧನೆ ಆನ್ಲೈನ್ ಕ್ಲಾಸಸ್ ನಡೆಯುತ್ತೆ. ಇದರಲ್ಲಿ ವಿದ್ಯಾರ್ಥಿ ರಮೇಶ್ ಕಲ್ಬಾವಿ, ಧಾರವಾಡ. ಇವರು ಧಾರವಾಡ, ದಾವಣಗೆರೆ ಇರಬೇಕಲ್ಲ, ಧಾರವಾಡ ಇರಬೇಕು. ಒಟ್ಟಲ್ಲಿ ಅವರಿಗೆ ಪ್ರಶ್ನೆ ಕೇಳಿದ್ರು, ಈ ರೀತಿ ಗುರುಗಳ ಹೇಳ್ಬಾರ್ದು, ಇಲ್ಲ ಬೆಲೆ ಅರಳಿ ಗಿಡ ಬೆಳೆದ್ಬಿಟ್ಟಿದೆ, ಆಲದ ಗಿಡ ಬೆಳೆದ್ಬಿಟ್ಟಿದೆ ಮನೆ ಮೇಲೆ, ಹಾಗೆ ಕಾಂಪೌಂಡಲ್ಲಿ ಒಂದು ಅರಳಿ ಗಿಡ ಇದೆ, ಹೇಳಿ ಮಾಡೋದು ಅಂತ ಕೇಳಿದ್ರು. ನಾನು ಹೇಳಿದೆ, ಪ್ರಾರಂಭದಲ್ಲಿ ಅವುಗಳನ್ನು ಬೇರೆ ಸಮೇತ ತೆಗೀರಿ, ತಗೊಂಡೋಗಿ ಎಲ್ಲಾದರೂ ಸರ್ಕಾರಿ ಜಮೀನು ಅಥವಾ ನಿಮ್ಮ ಹೊಲ ತೋಟ ನಿಮ್ಗೆ ಇಷ್ಟ ಬಂದ ಕಡೆ, ಅಥವಾ ದೇವಸ್ಥಾನ, ಮಠ ಮಂದಿರಗಳು, ಎಲ್ಲೋ ಒಂದು ಕಡೆ ಅದನ್ನು ನೆಟ್ರಿ, ಹಾಳು ಮಾಡಬೇಡಿ.
ಸ್ಥಳಾಂತರಗೊಳಿಸ್ಬೋದು ಅಂತ ನಾನು ಹೇಳಿದ್ದೀನಿ. ಅದೇ ಎಷ್ಟೊಂತ ಅದನ್ನು ಕಡಿಲಿಕ್ಕಾಗುತ್ತೆ, ಕಡಿತಾ ಆದರೆ ಚಿಗರ್ತಾ ಇರುತ್ತೆ ಮತ್ತು ಬೇರುಗಳು ದೊಡ್ಡ ದೊಡ್ಡದಾಗಿ ಕಾಂಪೌಂಡೇ ಬಿದ್ದಾಗುತ್ತೆ, ಮನೆ ಮೇಲೆ ಗೋಡೆ ಬಿದ್ದಾಗುತ್ತೆ, ಮನೆಯಲ್ಲಿ ದೊಡ್ಡದಾಗುತ್ತೆ ಮರ ಅಲ್ವಾ. ಸಮಸ್ಯೆ ಇದರಿಂದ ಸಮಸ್ಯೆ. ಇಲ್ಲಿ ಧರ್ಮ ಸಂಕಟ, ಕಡಿಬಾರ್ದ ಅಂತ. ಅದಕ್ಕೆ ಅವರು ನನಗೆ ಪ್ರಶ್ನೆ ಕೇಳಿದ್ರು, ನಾನು ಈ ರೀತಿ ಉತ್ತರ ಕೊಟ್ಟೆ. ಎಲ್ಲಾದರೂ ಒಂದು ಜಾಗ ನೋಡಿ ಅಲ್ಲಿ ಉಣಿಯಪ್ಪ, ನಡಿಯಪ್ಪ, ಬೇರೆ ಕಡೆ ಸ್ಥಳಾಂತರ ಮಾಡಿ ಒಂದು ಯೋಗ್ಯ ಜಾಗದಲ್ಲಿ, ಯೋಗ್ಯ ಸ್ಥಳದಲ್ಲಿ ಅದನ್ನು ನೆಡ್ರಿ ಅಂತ ಹೇಳಿದೆ. ನೋಡಿ, ನಮ್ಮ ಹಳ್ಳಿದೇ ಒಂದು ಕತೆ ಹೇಳ್ತೀವಿ. ನಮ್ಮ ಹಳ್ಳಿಯಲ್ಲಿ ಏನಾಯಿತು, ನಾ ಚಿಕ್ಕ ಹುಡುಗ, ನಮ್ಮ ಹಳ್ಳಿಯಲ್ಲಿ ಬೇರೆ ಬೇರೆ ಜಾತಿ ಜನಾಂಗದವರು ಜನಗಳಿದ್ದರು. ಕುಂಬಾರರಿದ್ದರು, ಅವ್ರದ್ದೊಂದು ಜನಾಂಗ. ಭಜಂತ್ರಿ ಅಂದರೆ ಸೆಲ್ಲೂನ್ ಇಟ್ಕೊಂಡಿರ್ತಾರೆ, ಬಾರ್ಬಾರ್ ಶಾಪ್ ಸೆಲ್ಲೂನ್, ಅವ್ರದ್ದೊಂದು ಜನಾಂಗ. ಮುಸ್ಲಿಮರು, ಹಾಗೆ ಕ್ರೈಸ್ತರು, ಹಾಗೆ ಗೌಡ್ರುಗಳಲ್ಲಿ 2 ರೀತಿ, ರೆಡ್ಡೀಸು ಗೌಡ್ರು, ಹಾಗೆ SC ST ಇವರೆಲ್ಲ ಇದ್ದರು. ಮುಸ್ಲಿಮರು ಬಿಟ್ಟು ಕ್ರೈಸ್ತರು ಬಿಟ್ಟರು. ಇಲ್ಲಿ ಉಳಿದಂಥವರು SC ST ಇಂದ ಭಜಂತ್ರಿ, ಹಾಗೆ ಗೌಡ್ರು, ರೆಡ್ಡೀಸು ಇವರೆಲ್ಲ. ಅದರಲ್ಲೂ ಗೌಡ್ರಲ್ಲೂ ರೆಡ್ಡೀಸ್ದಲ್ಲೂ ಒಂದೊಂದು ಮನೆತನ ಜಾತಿಗಳಲ್ಲಿ. ಕುಂಬಾರರು ಅದರಲ್ಲಿ ಬೇರೆ ಬೇರೆ, ಅವರಲ್ಲೇ ಗುಂಪುಗಳಿರುತ್ತೆ, ಬೇರೆ ಬೇರೆ ಗುಂಪು, ವಂಶ ಪರಂಪರೆಯ ಗುಂಪು. ಪ್ರತಿಯೊಂದು ಗುಂಪಿಗೂ ಒಂದೊಂದು ತಂಡ, ಒಂದೊಂದು ಗ್ರೂಪ್ಗೂ ಒಂದೊಂದು ಅಶ್ವತ್ಥಕಟ್ಟೆ, ನಾಗರಕಟ್ಟೆ ಇತ್ತು. ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ, ಮದ್ದೇರಿ ಪೋಸ್ಟು, ಹೇಮಗಲ್ ಹೋಬಳಿ, ಕೋಲಾರ ತಾಲೂಕು, ಕೋಲಾರ ಡಿಸ್ಟಿಕ್ಟು, ಕರ್ನಾಟಕ ಸ್ಟೇಟ್, ಇಂಡಿಯಾ. ಇಲ್ಲಿ ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ, ಮಲ್ಲಂಡಳ್ಳಿ ಗ್ರಾಮ. ಈ ಒಂದು ಊರಲ್ಲಿ ಅಷ್ಟೊಂದು ನಾಗರಕಟ್ಟೆಗಳು, ಅಷ್ಟೊಂದು ತಂಡಗಳ ಮನೆಗಳವರು. ಒಂದೊಂದು ತಂಡ, ಒಂದೊಂದು ಮನೆತನಕ್ಕೂ, ಒಂದೊಂದು ಗುಂಪಿಗೂ ಒಂದೊಂದು ನಾಗರಕಟ್ಟೆ ಇತ್ತು ನಾನು ಚಿಕ್ಕ ಹುಡುಗಲ್ಲಿ. ಆಮೇಲೆ ಅದು ಬರ್ತಾ 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 ಮರಗಳು ದೊಡ್ಡವಾಗ್ತಾಯಿತ್ತು. ಯಾಕೋ ಅದನ್ನೆಲ್ಲ ಕಡ್ದಾಕ್ಬಿಟ್ರು ಕೆಲವರು, ಕಡ್ದುಬಿಟ್ಟು ಮಾರ್ಕೋಗ್ಬಿಟ್ರು. ಬಂದಿದ್ದ ದುಡ್ಡಲ್ಲಿ ಮಜಾ ಉಡಾಯಿಸ್ಬಿಟ್ರೋ ಇಲ್ಲ ಕಷ್ಟಕ್ಕೆ ಯೂಸ್ ಮಾಡಿದ್ರು, ಅದು ಬೇರೆ ಪ್ರಶ್ನೆ. ಅವುಗಳನ್ನು ಕಡಿದ ಮೇಲೆ ಮತ್ತೆ ಅಲ್ಲಿ ಹೊಸ ಗಿಡ ಹೂಣಬೇಕು. ಹಾಗೆ ಮಾಡಲಿಲ್ಲ, ಕಡಿದ್ರು, ಮಾರಾಕಿದ್ರು. ಲಾಸ್ಟ್ಗೆ ನಾಗರಕಟ್ಟೆಗಳೆಲ್ಲ ಹಾಳು ಮಾಡಿದ್ರು, ಅವರು ಮನೆಗಳು ಕಟ್ಕೊಬಿಟ್ರು. ಅಲ್ಲಿ ಇನ್ನೂ ಕೆಲವ್ರಿಗೆ ನಿಧಿ ಕೂಡ ಸಿಕ್ಕಿದೆ ಅಂತ ಪುಕಾರು, ಬಾಯಿಂದ ಬಾಯಿಗೆ. ಆ ರೀತಿ ಎಲ್ಲ ಮಾಡಿದ್ರು. ಇವತ್ತಲ್ಲಿ ಮನೆಗಳು ಕಟ್ಕೊಂಡು, ಬಾತ್ರೂಮ್ ಟಾಯ್ಲೆಟ್ಗಳು ಮಾಡ್ಕೊಂಡು, ತಿನ್ಕೊಂಡು, ಕುಡ್ಕೊಂಡು ಮಾಡ್ತಿದ್ದಾರೆ ಅವರೆಲ್ಲ. ಆದರೂ ಅವ್ರು ಯಾರೂ ಅಷ್ಟು ಚೆನ್ನಾಗಿ ಉದ್ಧಾರ ಆಗಿಲ್ಲ. ಕೆಲವ್ರು ಏನೋ ಇವಾಗ ಹಣ ಇದೆ, ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಮುಂದೆ ಕಟ್ಟಿಟ್ಟ ಬುತ್ತಿ, ಯಾವುದೇ ಡೌಟ್ ಇಲ್ಲ. ಈ ರೀತಿ ನಮ್ಮ ಒಂದು ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮದ ಹೊರಗಡೆ, ಪಕ್ಕದಲ್ಲಿ ಹೊರಗಡೆ, ಊರಿಂದ ಹೊರಗೆ ಒಂದು ಗೇಟ್ ಇರುತ್ತೆ. ಊರಿಗೆ ಒಂದು ಗೇಟು ಅಂತ ಆ ಕಾಲದಲ್ಲಿ ಗೇಟ್ ಅಂತಾರಲ್ಲ, ಹಾಗೆ ಬಾಗಿಲು, ಊರು ಬಾಗಿಲು ಅಂತಾರಲ್ಲ ಹಾಗೆ. ಆ ಊರು ಬಾಗಿಲಿಂದ ಹೊರಗಡೆ ಈ ರೀತಿ ನಾಗರಕಟ್ಟೆಗಳಿತ್ತು. ಇವತ್ತಿಲ್ಲದೆ ಆಯಿತು. ಇವತ್ತು ಒಂದು ನಾಗರ ಕಲ್ಲಿಲ್ಲ ಅಲ್ಲಿ. 1-2 ಅಶ್ವತ್ಥಕಟ್ಟೆ ಇದೆ. ಅಂದರೆ ಅಲ್ಲಿ ನಾಗರಕಟ್ಟೆ, ನಾಗದೇವತೆಗಳಿಲ್ಲ. ಬರೀ ಬೇವಿನ ಮರ, ಬೇರೆ ಅರಳಿ ಮರ ಇದೆ. ಅಮ್ಮಮ್ಮ ಅಂದರೆ 1-2 ಬೇವಿನ ಮರ, 2 ಅರಳಿ ಮರ ಸಿಗ್ಬೋದು ಅಷ್ಟೇ ಅಲ್ಲಿ. ಕಟ್ಟೆಗಳಂತೂ ಇಲ್ಲವೇ ಇಲ್ಲ, ಕೇಳಬೇಡಿ ಕಟ್ಟೆಗಳು. ಆ ಥರ ಪರಿಸ್ಥಿತಿ ಬಂತು, ದುರಾದೃಷ್ಟ ಅದು. ಹಾಗೆ ಬೇರೆ ಬೇರೆ ಹಳ್ಳಿಗಳಲ್ಲಿ 1-2 ನಾನು ನೋಡಿದ್ದೀನಿ. ಇಲ್ಲಿ ಒಟ್ಟೊಟ್ಟಿಗೆ ಅಷ್ಟೊಂದು ಇದ್ದಿದ್ದು ಇದೇ ಊರಲ್ಲಿ ನೋಡಿದ್ದು. ಆದರೆ ಆಮೇಲೆ ಇಲ್ಲಿ ಯಾರಿಗೂ ಅವರೆಲ್ಲ ಹಾಳು ಮಾಡಿದವ್ರಿಗೆ ಯಾರಿಗೂ ಒಳ್ಳೆಯದಾಗಿಲ್ಲ. ಕೆಲವ್ರಿಗೆ ಸೊಂಟ ಬಿದ್ದಾಯಿತು, ಕೆಲವರಿಗೆ ಕಾಲುಗಳ ನೋವು ಸ್ಟಾರ್ಟ್ ಆಯಿತು. ಇನ್ನು ಕೆಲವರಿಗೆ ಬರಬಾರ್ದು ರೋಗಗಳು ಬಂತು. ಚಿಕ್ಕ ವಯಸ್ಸಲ್ಲೇ ಅವ್ರ ಮಕ್ಕಳೆಲ್ಲ ಸತ್ತೋದ್ರು ಕೆಲವರಿಗೆ. ಈ ರೀತಿ ಎಲ್ಲ ಪರಿಸ್ಥಿತಿ ಬಂತು. ಇದೊಂದು ಘಟನೆ ನಾನು ಹೇಳ್ತಾರದ್ದು ನನಗೆ. ಇಲ್ಲೂ ಇದೆ, ಇನ್ನೂ ಹಾಳಾಗ್ತಾರೆ ಅವರು, ಅವ್ರಿಗೇನೋ ಅರ್ಥ ಆಗ್ತಾಯಿಲ್ಲ. ನಾನು ಇದನ್ನು ಒಂದು ಪುಸ್ತಕ ಮಾಡಿ ಪಬ್ಲಿಷ್ ಮಾಡಿದೆ, ಇಡೀ ಊರಿಗೆ ಗೊತ್ತಾಗಲಿ ಅಂದ್ಬಿಟ್ಟು. ಮನೆಗೂ ಹಂಚಿದೆ. ಯಾರಿಗೆ ಬುದ್ಧಿ ಬಂತೋ ಯಾರಿಗೆ ಬರಲಿಲ್ಲ. ಆ ಕಲ್ಲುಗಳಿತ್ತಲ್ಲ, ನಾಗದೇವತೆ ಕಲ್ಲುಗಳು, ಅದನ್ನು ತಗೊಂಡೋಗಿ ಸ್ಮಶಾನ ಇದೆ, ಸ್ಮಶಾನ ಪಕ್ಕದಲ್ಲಿ ಒಂದು ಕೆರೆ ಕಟ್ಟೆ, ಅದ್ರ ಮೇಲೆ ಇಟ್ಟಿದ್ದಾರೆ. ಇನ್ನೇನು ಅರಳಿ ಮರ ಇಲ್ಲ, ಬೇವಿನ ಮರ ಇಲ್ಲ, ಅಲ್ಲಿ ಬಿಸಿಲು ಒಣಗುತ್ತೆ. ನಾನು ಪ್ರಯತ್ನ ಪಟ್ಟೆ ಎಲ್ಲಾದರೂ ಮಾಡಿ ಒಂದು ನಾಗರಕಟ್ಟೆ, ಅಶ್ವತ್ಥಕಟ್ಟೆ ಕಟ್ಟಬೇಕು ಅಂತ. ಆದರೆ ಸರ್ಕಾರಿ ಜಮೀನೇ ಇಲ್ಲ. ಇದ್ದಿದ್ದ ಸರ್ಕಾರಿ ಜಮೀನು ಸುಮಾರು ಒಂದು 100 ಎಕರೆ ಅಂತ ಇಟ್ಕೊಳ್ಳಿ. ಸರ್ಕಾರಿ ಜಮೀನು ಎಲ್ಲ ಹಾಕ್ಕೊಬಿಟ್ರು, ಎಲ್ಲ ಹಂಚ್ಕೊಬಿಟ್ಟಿದ್ದಾರೆ. ಸಾಲದಕ್ಕೆ ಬೇರೆ ಬೇರೆ ಎಲ್ಲಿಂದನೋ ಬಂದು ಇಲ್ಲಿ ಹಂಚ್ಕೊಬಿಟ್ಟಿದ್ದಾರೆ.
ಇವತ್ತು ಒಂದು ಸೈಟ್ ಕೂಡ ಸರ್ಕಾರಿ ಸಿಗೋಲ್ಲ, ಒಂದೇ ಒಂದು ಸೈಟ್ ಸಿಗೋಲ್ಲ ಸರ್ಕಾರದ್ದು ಈ ಊರಲ್ಲಿ. ಆ ರೀತಿ ಪರಿಸ್ಥಿತಿ ಆಯಿತು ಈ ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮದಲ್ಲಿ. ಒಂದು ನಾಗರಕಟ್ಟೆನೂ ಇಲ್ಲದೆ ಮಾಡಿದ್ರು, ಅಶ್ವತ್ಥ ಕಟ್ಟೆ ಇಲ್ಲದೆ ಮಾಡಿದ್ರು, ಸರ್ಕಾರಿ ಜಮೀನುಗಳು ಇಲ್ಲ. ಇಲ್ಲಿ ಮುಂದೆ ಏನಾದರೂ ಸರ್ಕಾರದವ್ರು ಏನಾದರೂ ಕಟ್ಟಬೇಕಾದ್ರೆ ಅಲ್ಲಿ ಅವ್ರು ಏನು ಮಾಡಬೇಕು, ಪರದಾಡಬೇಕಾಗುತ್ತೆ. ಇದು ಪರಿಸ್ಥಿತಿ. ಇದು ಈ ಹಳ್ಳಿಗೆ ಅಲ್ಲ, ಎಲ್ಲ ಕಡೆ ಇದೇ ಪರಿಸ್ಥಿತಿ. ಎಲ್ಲ ಕಬಳಿಸ್ಬಿಡ್ತಾರೆ ಆಸ್ತಿಗಳೆಲ್ಲ. ಏನು ಮಾಡೋದು, ಅದೇನು ಹೊತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಒಂದು ಗುಡಿ ಕಟ್ಟೋಕ್ಕೆ ಜಾಗ ಇರಲ್ಲ, ಒಂದು ಸ್ಕೂಲ್ ಕಟ್ಟೋಕ್ಕೆ ಜಾಗ ಇರಲ್ಲ, ಒಂದು ಆಸ್ಪತ್ರೆ ಕಟ್ಟೋಕ್ಕೆ ಜಾಗ ಇರಲ್ಲ. ಇದು ಪರಿಸ್ಥಿತಿ. ಕಾರಣ ದೇವ್ರ ಮೇಲೆ ಗುರುಗಳ ಮೇಲೆ ಭಕ್ತಿ ಇಲ್ಲ, ಬರೀ ಆಡಂಬರ ಮೋಜು ಮಸ್ತಿ ಜೀವನ. ಇದರಿಂದ ಯಾರಿಗೂ ಒಳ್ಳೆಯದಾಗಲ್ಲ. ಕಟ್ಟಿಟ ಬುತ್ತಿ ಎಲ್ಲ ಮಾಡಿದ ಪಾಪಕ್ಕೆ ಅಲ್ವಾ. ಹೀಗೆ ನಾಗರಕಟ್ಟೆ, ಅಶ್ವತ್ಥಕಟ್ಟೆ, ಅರಳಿ ಮರ, ಬೇವಿನ ಮರ, ಆಲದ ಮರ ಇತ್ಯಾದಿ ವನಸ್ಪತ ವೃಕ್ಷ ಇವೆಲ್ಲದಕ್ಕೂ ರಾಜ, ಯಕ್ಷರಾಜ, ಯಕ್ಷಿಣಿ, ಯಕ್ಷರಾಣಿ, ಯಕ್ಷರಾಜ, ಯಕ್ಷಕುಮಾರ, ಯಕ್ಷಕುಮಾರಿ, ಯಕ್ಷಿಣಿ ಇತ್ಯಾದಿ. ಅವ್ರಿಗೆ ರಾಜ ಯಾರು? ಗಂಧರ್ವರು, ಸಿದ್ಧರು, ಯಕ್ಷರು, ಇವ್ರಿಗೆಲ್ಲ ರಾಜ ಯಾರು? ನಾಗರಾಣಿ, ನಾಗರಾಜ. ಈ ಪ್ರಕೃತಿಗೆ ದೇವರು ಓಂ ಆದಿಶಕ್ತಿ ನಾಗರಸ್ವಾಮಿ 14 ಲೋಕಗಳಿಗೆ ಆಧಾರಭೂತರು. ಅವ್ರ ಶಾಪ ತಟ್ಟುತ್ತೆ, ಅವ್ರ ಕೋಪ ಬಂದರೆ ಸರ್ವನಾಶ ಆಗೋದ್ರಲ್ಲಿ ಸಂದೇಹ ಇಲ್ಲ. ಈಗಾಗಲೇ ನಾನು ಅರಳಿ ಮರದ ಬಗ್ಗೆ ವೀಡಿಯೋ ಹಾಕಿದ್ದೀನಿ ನೋಡಿ, ಬೇವಿನ ಮರದ ಬಗ್ಗೆ ವೀಡಿಯೋಗಳು ಹಾಕಿದ್ದೀನಿ, ಇಲ್ಲೆಲ್ಲ ಶೇರ್ ಮಾಡಿದ್ದೀನಿ ನೋಡಿ. ಅವುಗಳ ಮಹತ್ವ ಎಷ್ಟು ಅಂತ, ಎಷ್ಟು ಉಪಯೋಗ ಆಗುತ್ತಲ್ವ. ಅರಳಿ ಮರ 24 ಅವರ್ ಆಮ್ಲಜನಕ ಕೊಡುತ್ತೆ ಅರಳಿ ಮರ. ಬೇವಿನ ಮರದಿಂದ ಎಷ್ಟೆಷ್ಟು ಔಷಧಿಗಳು ಗುಣ ಇರುತ್ತೆ, ಅದಕ್ಕೆಲ್ಲ ನಾವು ಪೂಜೆ ಮಾಡೋದು. ನಾಗದೇವತೆಗಳಂದ್ರೆ ಏನು? 14 ಲೋಕಗಳಿಗೆ ಆಧಾರಭೂತ ಅಲ್ವಾ. ಇವಾಗ ಗೌರವ ಕೊಡಬೇಕು. ಗೌರವ ಕೊಟ್ಟಿಲ್ಲ ಅಂದರೆ ಸರ್ವನಾಶ ತಪ್ಪಿದ್ದಲ್ಲ. ನಾಗರ ಪಂಚಮಿ ಬರುತ್ತೆ ಪ್ರತಿ ಸೋಮವಾರ. ನಾಗದೇವತೆಗಳು ನಾಗರಕಟ್ಟೆ, ಅಶ್ವತ್ಥಕಟ್ಟೆ, ಬೇವಿನಕಟ್ಟೆ ನಾವು ಸುತ್ತಬೇಕು, ಪೂಜೆ ಮಾಡಬೇಕು, ಗೊತ್ತಾಯ್ತಲ್ಲ. ಆರಾಧಿಸ್ಬೇಕು, ಅವಾಗಲೇ ಒಳ್ಳೆಯದಾಗುತ್ತೆ. ವಂಶ ಬೆಳೆಯುತ್ತೆ, ದಾರಿದ್ರ್ಯ ನಾಶ ಆಗುತ್ತೆ, ಕಷ್ಟಗಳು ನಿವಾರಣೆ ಆಗ್ತದೆ, ಶತ್ರುಗಳ ಬಾಧೆ ಕಡಿಮೆ ಆಗುತ್ತೆ, ರೋಗಗಳು ನಾಶ ಆಗುತ್ತೆ ಅಲ್ವಾ. ಅದೃಷ್ಟ ಬರುತ್ತೆ. ಅದೆಲ್ಲ ಏನೂ ಮಾಡಲ್ಲ, ಪಾಪಗಳು ಕಟ್ಕೊಳ್ತೀವಿ, ಒಂದ್ರ ಮೇಲೆ ಒಂದು ಪಾಪಗಳು ಯಥೇಚ್ಛವಾಗಿ ಕಟ್ಕೊಳ್ತೀವಿ ಅಂದ್ರೆ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಅಲ್ವಾ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೀವೋ ಈ ಜನ್ಮದಲ್ಲಿ ಮನುಷ್ಯ ಜನ್ಮ ಸಿಕ್ಕಿದೆ, ನಾವು ಅದೃಷ್ಟ ಅದು. ಅದರಲ್ಲೂ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀವಿ. ಹಿಂದೂ ಸಂಸ್ಕೃತಿ ಸಂಸ್ಕಾರ ಇರುತ್ತೆ. ಬೇರೆ ಧರ್ಮದವರು, ಅನ್ಯ ಧರ್ಮದವರು ಹಿಂದೂಗಳಿಗೆ ಬುದ್ಧಿ ಇಲ್ಲ, ಹಿಂದೂಗಳು ದಡ್ರು, ಹಿಂದೂಗಳು ಕಮ್ಮಂಗಿಗಳು, ನೋಡ್ರಿ ಈ ಮರಗಳಿಗೆಲ್ಲ ಪೂಜೆ ಮಾಡ್ತಾರೆ, ನೋಡ್ರಿ ಕಲ್ಲುಗಳಿಗೆಲ್ಲ ಪೂಜೆ ಮಾಡ್ತಾರೆ, ಇವೆಲ್ಲ ಭೂತಗಳು, ಪ್ರೇತಗಳು, ಪಿಶಾಚಿಗಳು ಅಂತ ಅವಹೇಳನ ಮಾಡ್ತಾರೆ, ಅವಮಾನ ಮಾಡ್ತಾರೆ. ಕೆಲವರು ಅವ್ರ ಮಾತು ಕೇಳಿ ಮತಾಂತರಗೊಳ್ತಾರೆ, ಹಿಂದೂ ಧರ್ಮದಿಂದ ಮತಾಂತರಗೊಳ್ತಾರೆ. ಮೊದಲೇ ಕೀಳು ಜಾತಿಯಲ್ಲಿ ಹುಟ್ಟಿರ್ತಾರೆ ಕೆಲವರೆಲ್ಲ. ಈಗ ಯಾರೋ ಬಂದರು ಏನೋ ಹೇಳಿದ್ರು ಅಂತ ಮತಾಂತರಗೊಂಡ್ಬಿಡ್ತಾರೆ. ಅವ್ರ ಬುದ್ಧಿನ ಅಷ್ಟು ಏನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತಲ್ಲ. ಇಲ್ಲ ಮೇಲು ಕೀಳು ಬಗ್ಗೆ ಅಲ್ಲಿ ಮಾತಾಡ್ತಾ ಇಲ್ಲ. ಯಾರು ವರ್ಸ್ಟ್ ಪೆಲಗಳು, ಯಾರು ಒಳ್ಳೆಯವರು ಅಂತ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದಕ್ಕೆಲ್ಲ ಯಾವಾಗಲೂ ನಾವು ಹುಟ್ಟಿದ್ದೀವಿ ಒಂದು ಒಳ್ಳೆಯ ಧರ್ಮದಲ್ಲಿ, ಆ ಧರ್ಮದ ನಾವನ್ನು ಆಚರಣೆ ಮಾಡಬೇಕು. ಮಾನವ ಜಾತಿ ಅಂದರೆ ಒಂದೇ ಕುಲ, ಮಾನವ ಕುಲ ಅಂದರೆ ಒಂದೇ, ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ. ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಯಾವ ಜಾತಿ ಧರ್ಮ ನಮಗೆ ಬೇಕಾಗಿಲ್ಲ, ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಅಲ್ವಾ. ಅದಕ್ಕೆ ಹಿಂದೂ ಧರ್ಮದಲ್ಲಿ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಇದೆ. ಪೂರ್ವಿಕರು, ಋಷಿವರಿಗಳು, ಗುರುಗಳೆಲ್ಲ ಒಳ್ಳೆ ಹೇಳ್ಕೊಟ್ಟು ಹೋಗಿದ್ದಾರೆ, ಒಳ್ಳೆಯದಲ್ಲಿ ಹೇಳ್ಕೊಟ್ಟು ಹೋಗಿದ್ದಾರೆ. ಅದು ನಮ್ಮ ಪುಣ್ಯ. ಇಷ್ಟು ಪವಿತ್ರವಾದ, ಪರಿಶುದ್ಧವಾದ, ಒಳ್ಳೆಯ ಒಂದು ವ್ಯವಸ್ಥಿತವಾದ, ಆರೋಗ್ಯದಾಯಕವಾದ, ಆರೋಗ್ಯ ಭಾಗ್ಯ ನೀಡ್ತಕ್ಕಂಥ, ಸಮಸ್ಯೆಗಳ ನಿವಾರಣೆ ಮಾಡ್ತಕ್ಕಂಥ ಧರ್ಮ ಬೇರೊಂದಿಲ್ಲ ಈ ಜಗತ್ತಿನಲ್ಲಿ. ಹಿಂದೂ ಧರ್ಮ ಅಷ್ಟು ಶ್ರೇಷ್ಠವಾದದ್ದು. ವಿವೇಕಾನಂದರು ಅದನ್ನೇ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಇದೆಲ್ಲ ಹೇಳಿದ್ದು, ಗೊತ್ತಾಯ್ತಲ್ಲ. ಅದಕ್ಕೆಲ್ಲವೆಲ್ಲ ಹಿಂದೂ ಧರ್ಮವೆಲ್ಲ ರಕ್ಷಣೆ ಮಾಡಬೇಕು, ಸಂಸ್ಕೃತಿ ಎಲ್ಲ ರಕ್ಷಣೆ ಮಾಡಬೇಕು, ಸಂಸ್ಕಾರಗಳನ್ನು ರಕ್ಷಣೆ ಮಾಡಬೇಕು. ತದನಂತರ ಅದೇ ನಮ್ಮನ್ನು ಕಾಪಾಡುತ್ತೆ ಮುಂದೆ, ಯಾವುದೇ ಸಂದೇಹ ಬೇಡ. ಧರ್ಮ ರಕ್ಷತೆ, ಗೊತ್ತಾಯ್ತಲ್ಲ. ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಅಲ್ವಾ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಈ ರೀತಿ ಧರ್ಮ ಸಂಕಟಗಳು ಬಂದಾಗ ನಾವು ತುಂಬ ತಾಳ್ಮೆಯಿಂದ ಒಳ್ಳೆಯ ಆಲೋಚನೆ ಇಟ್ಕೊಂಡು ಅದೆಲ್ಲ ವಿಮರ್ಶೆ ಮಾಡಿ
ಸರಿಯಾಗಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದು ಯಾವುದೇ ತೊಂದರೆ ಆಗದೆ ಅವಘಡಗಳು ನಡೀದೆ ಅನರ್ಥಗಳು ಆಗದೆ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು. ಸರಿಲ್ಲ? ಓಕೆ. ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ರಕ್ಷಿಸಿ. ಯಕ್ಷರಾಣಿ ಯಕ್ಷಿಣಿ ಯಕ್ಷಕುಮಾರ ಆ ನಾಗರಾಣಿ ನಾಗರಾಜನ ಆಶೀರ್ವಾದ ಆದಿಶೇಷನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ, ಇದ್ದರ ವಿಡಿಯೋಗಳು ನೋಡಿ, ಮೊದಲ ವಿಡಿಯೋಗಳು ನೋಡಿ, ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಹಾಕೊಂಡು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.